ಇನ್ನು ಸ್ಮಾರ್ಟ್ ಮೀಟರ್ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಹತ್ರ ಬಿಜೆಪಿಯವರು ದೂರನ್ನು ನೀಡಿದ್ದಾರೆ. ಸ್ಮಾರ್ಟ್ ಮೀಟರ್ ಹಗರಣ ಗವಿಸಿದ್ದಪ್ಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಭವನಕ್ಕೆ ತೆರಳಿದಂತ ಬಿಜೆಪಿ ನಾಯಕ ನಿಯೋಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ಗೆ ಬಿಜೆಪಿಗರು ದೂರನ್ನು ನೀಡಿದ್ದಾರೆ. ಸ್ಮಾರ್ಟ್ ಮೀಟರ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಗವಿಸಿದ್ದಪ್ಪ ವಿರುದ್ಧವಾಗಿ ಬಿಜೆಪಿ ದೂರು ನೀಡಿದೆ. ಇದರ ಬಗ್ಗೆ ನೀವು ತನಿಖೆಯನ್ನ ಮಾಡಬೇಕು, ಇದರ ಬಗ್ಗೆ ನಿಗಾ ವಹಿಸಬೇಕು, ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು, ರಾಜ್ಯಪಾಲರಾಧಿಯಾಗಿ ನಿಮ್ಮ ಸುಪರ್ದಿಯಲ್ಲಿ ಏನೇನು ಮಾಡೋಕ್ಕಾಗತ್ತೋ ಅದೆಲ್ಲವನ್ನ ಮಾಡಬೇಕು ಅಂತ ಹೇಳಿ ಆರ್ ಅಶೋಕ್ ಮತ್ತು ಬಿಜೆಪಿಯ ಟೀಮ್ ಹೋಗಿ ತಾವರ್ ಚಂದ್ ಗೆಹ್ಲೋಟ್ ಅವರ ಹತ್ರ ದೂರು ನೀಡಿದ್ದಾರೆ. ಆ ವಿಜುವಲ್ಗಳನ್ನು ತೋರಿಸ್ತಾ ಇದ್ದೀವಿ ನಿಮ್ಮೆದುರಿಗೆ. ಸೊ ಬಹಳ ಚರ್ಚೆ ಆಗಿದ್ದಂಥ ವಿಚಾರ ಇದು ಸ್ಮಾರ್ಟ್ ಮೀಟರ್ ಹಗರಣ. ಏನು ಸೆಷನ್ಸ್ ನಡೀತಾ ಇದೆ, ಈ ಸೆಷನ್ಸ್ ಅಲ್ಲಿ ಕೂಡ ಇದೇ ವಿಚಾರವನ್ನು ಚರ್ಚೆ ಮಾಡಬೇಕು ಅಂತ ಕೂಡ ಇವರು ಆಗಲೇ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಸೊ ಚರ್ಚೆಗೂ ಮೊದಲಿಗೆ ಅಲ್ಲಿ ಹೋಗಿ ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಅನ್ನು ಕೊಡಬೇಕು ಆ ರೀತಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಕೊಪ್ಪಳದಲ್ಲೂ ಕೂಡ ಗವಿಸಿದ್ದಪ್ಪ ನಾಯಕ ಹತ್ಯೆ ಆಗಿದೆ. ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅವರು ಒಬ್ಬ ಮುಸ್ಲಿಂ ಯುವತಿಯನ್ನು ಪ್ರೇಮಿಸ್ತಾ ಇದ್ದ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಪಾಕಿಸ್ತಾನ ಪ್ರೇರಿತ PFI ನಡೆಸಿರುವಂಥ ಸಾದಿಕ್ ಹುಸೇನ್ ಅವರು ಕೊಂದಾಕಿದ್ದಾನೆ ಸಂಜೆ ಸುಮಾರು 7 ಗಂಟೆಯಲ್ಲಿ. ಇದು ನಿರಂತರವಾಗಿ ನಡೀತಾ ಇದೆ. ಕಾಂಗ್ರೆಸ್ ಬಂದ ಮೇಲೆ ಹಿಂದೂಗಳಿಗೆ ಇಲ್ಲಿ ಬೆಲೆ ಇಲ್ಲ, ಸೇಫ್ಟಿ ಇಲ್ಲ. ಇದನ್ನು ಸೊ ಬಹಳ ಚರ್ಚೆ ಆಗಿದ್ದಂಥ ವಿಚಾರ ಇದು. ಸ್ಮಾರ್ಟ್ ಮೀಟರ್ಗಳನ್ನು ರಾಜ್ಯದೆಲ್ಲೆಡೆ ಕೂಡ ಅಳವಡಿಸಲಾಯಿತು. ಆದರೆ ಆ ಸ್ಮಾರ್ಟ್ ಮೀಟರ್ ಅಳವಡಿಸುವಲ್ಲಿ ಹಗರಣ ಆಗಿದೆ, ದೊಡ್ಡ ಮಟ್ಟದಲ್ಲಿ ಲೋಪದೋಷಗಳಾಗಿವೆ, ಇವರೆಲ್ಲ ದುಡ್ಡು ನುಂಗಿದ್ದಾರೆ ಅಂತ ಹೇಳಿ ಗವಿಸಿದ್ದಪ್ಪ ಅವರ ವಿರುದ್ಧವಾಗಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇತ್ತು. ಒಂದು ಕಡೆಯಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಈ ವಿಚಾರಗಳನ್ನು ಇಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಮೊದಲ ಭಾಗವಾಗಿ ಇದೀಗ ರಾಜ್ಯಪಾಲರಿಗೆ ಇವರು ದೂರನ್ನು ನೀಡಿದ್ದಾರೆ.